ನಮಸ್ತೆ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ತೆ. ಪತ್ರಿಜಿ ಗುರುಗಳಿಗೂ ಹಾಗೂ ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ರಂಗನಾಥ್ ಗುರುಜಿಗೂ, ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೂ ಮತ್ತೆ ರೇಣುಕಾ ಅಮ್ಮನವರಿಗೂ ಎಲ್ಲರಿಗೂ ಇದು ಹೇಳ್ತಾ ಮೇಡಮ್, ಇದು ಏಂಜಲ್ ನಂಬರ್ಸ್ ಅಂದ್ರೆ ಎಲ್ಲರಿಗೂ ಹೊಸದಾಗಿದೆ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಏಂಜಲ್ ನಂಬರ್ ಅಂದ್ರೆ ದೈವಿಕ ಶಕ್ತಿಯ ಸಂಖ್ಯೆಗಳು ಅಂತ. ಅದು ನಿಮಗೆ ಆಧ್ಯಾತ್ಮಿಕ ಸಂದೇಶಗಳನ್ನು ತೋರಿಸುತ್ತೆ. ಈಗ 1ರಿಂದ 0ಯಿಂದ 9ವರೆಗೂ ನಿಮ್ಗೆ ನಂಬರ್ಗಳಿರುತ್ತೆ. ಆ ನಂಬರ್ನ ನಾವು ರಿಪೀಟ್ ಆಗಿ ಹೇಳ್ತಾ ಹೋದ್ರುನುವೆ ಅದ್ರದೇ ಆದ ಒಂದು ವೈಬ್ರೇಷನ್ಸ್ ಬರುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ನಾವು ಹುಟ್ಟಿದಾಗ ಹೇಳ್ತಾರೆ ಎಷ್ಟ್ ಗಂಟೆ ಹುಟ್ಟಿದ್ರು ಅಂತ ಕೇಳ್ತಾರೆ, ಯಾವ ತಾರೀಕ್ನಲ್ಲಿ ಹುಟ್ಟಿದೆ ಮಗು ಅಂತ ಕೇಳ್ತಾರೆ. ಬೇರೆ ಎಲ್ಲ ನೆಕ್ಸ್ಟ್ ಬರುತ್ತೆ. ಪ್ರತಿ ಒಂದಕ್ಕೂನುವೆ ನಮ್ಮ ಇವಾಗ ನಾವೊಂದು ಟೈಮ್ ನೋಡ್ಬೇಕು ಅಂದ್ರೂ ನಂಬರ್ ಕೇಳ್ತಾರೆ, ಎಷ್ಟ್ ಗಂಟೆ ಅಂದ್ರೂ ನಂಬರ್ ಅಲ್ಲೇ ಹೇಳ್ತೀವಿ. ಹಾಗೆ ಪ್ರತಿ ಒಂದ್ರಲ್ಲೂ ನಂಬರ್ ಮೂಲಕನೇ ಹೋಗುತ್ತೆ. ಇದು ನಂಬರ್ ಮೂಲಕನೇ ಎಲ್ಲಾನು ವರ್ಕ್ ಆಗೋದ್ರಿಂದ, ನಂಬರ್ ಇಂದ ನಮ್ಗೆ ಏನೇನು ಉಪಯೋಗಗಳು ಅಂತ ನಮ್ಮ ಮಾಸ್ಟರ್ಸ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಇದರಿಂದ ಪ್ರಯೋಜನ ಪಡೆದಿರೋರು ಬೇಕಾದಷ್ಟು ಜನ ಇದ್ದಾರೆ. ಇದರಲ್ಲಿ ನಾವು ಈ ನಂಬರ್ನ ನಾವು ಹೇಗ್ ಫಸ್ಟ್ ಉಪಯೋಗಿಸ್ಕೊಳ್ಳೋದು ಅಂತಂದ್ರೆ, ನಮ್ಮ ಯಶಸ್ಸಿಗೆ ಮತ್ತೆ ವೈಯಕ್ತಿಕ ಪ್ರಾಬ್ಲಮ್ ಮತ್ತೆ ವೃತ್ತಿಪರ ಬೆಳವಣಿಗೆಗೆ ಅದಕ್ಕೂ ಉಪಯೋಗಿಸ್ಕೋಬಹುದು. ಸಕಾರಾತ್ಮಕತೆ ಅದಕ್ಕೂ ಸಹಿತ ಉಪಯೋಗಿಸ್ಕೊಳ್ಬಹುದು. ದೊಡ್ಡ ದೊಡ್ಡ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ ಮಾಸ್ಟರ್ಸ್. ಇದು ಪ್ರತಿಯೊಂದು ನಾವು ಏನೋ ಒಂದು ಕೆಟ್ಟ ಯೋಚನೆ ಮಾಡ್ತಿದ್ದಾಗ ಅದನ್ನ ಮಾಡಬಾರದು ಅಂತಾನು ತಿಳುವಳಿಕೆ ಕೊಡುವಂತ ನಂಬರ್ಗಳು ನಮ್ಗೆ ಎಚ್ಚರಿಕೆ ಕೊಡುತ್ತೆ. ಎಚ್ಚರಿಕೆ ಗಂಟೆ ದೇವತೆಗಳು ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು ಮಾಸ್ಟರ್ಸ್. ಹಾಗಾಗಿ ಇದು ನಿಮಗೆಲ್ಲ ಹೊಸದು ಅನ್ಸ್ಬೋದು, ಬಟ್ ಫಸ್ಟ್ ಮಧ್ಯಾಹ್ನದ ಬ್ಯಾಚ್ ಅಲ್ಲಿ ಇರೋರಿಲ್ಲ, ಇದರಲ್ಲಿ ಸುಮಾರು ಹೊಸಬ್ರಿದ್ದಾರೆ. ಹಾಗಾಗಿ ಇದನ್ನ ಫಸ್ಟ್ ಇಂದ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ಇದು ಮಧ್ಯಾಹ್ನದ ಬ್ಯಾಚ್ ನಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ, ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದೆ. ಹಾಗೆ ಮತ್ತೆ ಇದನ್ನ ಫಸ್ಟ್ ಇಂದ ಹೇಳ್ತಾ ಇದ್ದೀನಿ. ಹಾಗಾಗಿ ಯಾರಾದ್ರೂ ಮತ್ತೆ ಕೇಳ್ಕೊಳ್ತಿದ್ರೆ ಕ್ಷಮೆ ಇರ್ಲಿ ಮಾಸ್ಟರ್ಸ್. ಇದನ್ನು ನಾವು ಎಡಭಾಗದಲ್ಲಿ, ಎಡಗೈ ಮೇಲೆ ಅಂದ್ರೆ ನಮ್ಮ ಎಡಭಾಗದ ದೇಹದ ಮೇಲೆ ಎಲ್ಲಿ ಬೇಕಾದ್ರೂ ಬರ್ಕೊಳ್ಬಹುದು ಮಾಸ್ಟರ್ಸ್. ಎಡಭಾಗದಲ್ಲಿ ನೀವು ಬರ್ಕೊಂಡ್ರೆ ಏನ್ ಉಪಯೋಗ ಅಂತ ಕೇಳ್ತಾರೆ. ಬಲಗಡೆ ಯಾಕೆ ಬರಿಬಾರ್ದು ಅಂದ್ರೆ, ನಾವು ಬಲಗೈಯಲ್ಲಿ ಬರೆಯೋದ್ರಿಂದ ಅದ್ರ ಮೇಲೆ ನಾವು ಎಡಗಡೆ ಭಾಗದಲ್ಲಿ ಬರಿಬೇಕಾದ್ರೆ ಕ್ಲೀನ್ ಆಗಿ ಬರಿತೀವಿ. ಮತ್ತೆ ನಾವ್ ಏನ್ ಬರಿಬೇಕು ಅಂತ ಇದೀವಿ ಅದನ್ನ ನಾವು ಕರೆಕ್ಟ್ ಆಗಿ ಅಕ್ಷರಗಳನ್ನ ಬರಿಬಹುದು ಮೊದಲನೇದಾಗಿ. ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಮೆದುಳಲ್ಲಿ 2 ಭಾಗ ಇದೆ, ಎಡಗಡೆ ಭಾಗ ಬಲಗಡೆ ಭಾಗ. ನಾವು ಬಲಗಡೆನಲ್ಲಿ ಬರೆದ್ರೆ ಎಡಗಡೆ ಕೆಲಸ ತುಂಬಾ ಅದು ಇದ್ ಮಾಡುತ್ತೆ, ಲಾಜಿಕ್ ಆಗಿ ಥಿಂಕ್ ಮಾಡುತ್ತೆ. ಲಾಜಿಕ್ ಆಗಿ ಇದು ಮಾಡಿದ್ರೆ ಆಗತ್ತಾ ಅಂತ ಕೇಳತ್ತೆ ನಮ್ಮ ಎಡಗಡೆ ಮೆದುಳು. ಆದ್ರೆ ಬಲಗಡೆ ಮೆದುಳು ಹಾಗಲ್ಲ. ನೀವು ಎಡಗಡೆ ಕೈಯಲ್ಲಿ ಏನ್ ಕೆಲಸ ಹೇಳಿದ್ರು ಅದು ಸುಮ್ಮನೆ ಮಾಡ್ತಾ ಹೋಗುತ್ತೆ, ಅದು ಲಾಜಿಕ್ ಕೇಳಲ್ಲ, ಅದಕ್ಕೆ ಬರೀ ರಿಸಲ್ಟ್ ಬೇಕಷ್ಟೇ. ಹಾಗಾಗಿ ನಾವು ಈ ತರಾನು ನಮ್ಗೆ ಹೇಳ್ತಾರೆ ಮಾಸ್ಟರ್ಸ್. ಹೀಗಾಗಿ ಪ್ರತಿ ಒಂದ್ರಲ್ಲೂ ನಾವು ಎಡಭಾಗದಲ್ಲಿ ಬರ್ಕೊಳ್ತೀವಿ. ಮೈ ಮೇಲೆ ಬರ್ಕೊಳ್ಬಹುದು ಅಂತಂದ್ರೆ ಎಡಭಾಗದ ಮೇಲೆ ಬರ್ಕೊಳ್ತೀವಿ. ಇನ್ನೊಂದು ಇನ್ನೊಂದ್ ತರ ಹೇಳ್ಬೋದು ಅಂತಂದ್ರೆ, ಈ ತರ ಒಂದು ಪೇಪರ್ ಅಂದ್ರೆ ಒಂದು ಕಾರ್ಡ್ ಅಲ್ಲಿ ಇನ್ವಿಟೇಷನ್ ಕಾರ್ಡ್ ಪ್ಲೈನ್ ಇರುತ್ತಲ್ಲ, ಅದ್ರ ಮೇಲೆ ಬರೆದು ಬಿಟ್ಟು ಇದನ್ನ ನಮ್ಮ ಊಟದ ತಟ್ಟೆ ಕೆಳಗಡೆ, ನೀರಿನ ತಟ್ಟೆ ಕೆಳಗಡೆ, ನೀರಿಂದ ಬಾಟಲ್ಗಳ ಕೆಳಗಡೆ, ಯಾವ್ದ್ರ ಕೆಳಗಡೆನಾದ್ರೂ ಇದನ್ನ ಇಟ್ಟು ನಾವು ಉಪಯೋಗಿಸಿದ್ರೆ ಅದರ ಎನರ್ಜಿ, ಆ ಒಂದು ನಂಬರ್ನ ಎನರ್ಜಿ ನಮ್ಗೆ ಬರುತ್ತೆ ಮಾಸ್ಟರ್ಸ್. ನೆಕ್ಸ್ಟ್ ಅದೊಂದ್ ಬಿಟ್ರೆ ಈ ತರ ನಾವು ಒಂದು ಪೇಪರ್ ಅಲ್ಲೂ ಬರಿಬಹುದು. ಪೇಪರ್ ಅಲ್ಲಿ ಬರೆದು ಬಿಟ್ಟು ಅದನ್ನ ಈ ತರ ನಾವು ಗೋಡೆಗೂ ಸಹಿತ ಅಂಟಿಸ್ಬೋದು, ಅದು ಸಹಿತ ನಮ್ಗೆ ವರ್ಕ್ ಆಗತ್ತೆ. ಹಾಗೆ ಪ್ರತಿ ಒಂದ್ರಲ್ಲೂ ನಾವು ಯಾವ ರೀತಿ ಬೇಕಾದ್ರೂ ವರ್ಕ್ ಮಾಡ್ಕೋಬಹುದು. ಒಂದು ನಮ್ಮ ಕೈ ಮೇಲೆ ಬರ್ಕೊಂಡ್ರೆ ಬರೀ ನಮ್ಗೇನ್ ಪ್ರಾಬ್ಲಮ್ ಇದೆ ಆ ಒಂದು ನಂಬರ್ಗಳನ್ನ ಬರಿಬಹುದು. ಇಲ್ಲ ನಾನು ಕೈ ಮೇಲೆ ಬರೆಯೋದಿಲ್ಲ ಅನ್ನೋದಾದ್ರೆ ಮೊದ್ಲಿಗೆ ನಾವು ಅವರ ಹೆಸರುಗಳನ್ನ ಬರಿತೀವಿ. ಈ ತರ ಒಂದು ಎನರ್ಜಿ ಸರ್ಕಲ್ ಹಾಕಿ ಮೇಲ್ಗಡೆ ಅವ್ರ ಹೆಸರು ಬರಿತೀವಿ, ಕೆಳಗಡೆ ಅವ್ರಿಗೇನ್ ಪ್ರಾಬ್ಲಮ್ ಇದೆ, ಹೆಲ್ತ್ ಪ್ರಾಬ್ಲಮ್ಮಾ, ವೆಲ್ತ್ ಬೇಕಾ, ಹೆಲ್ತ್ ಬೇಕಾ, ಜಾಬ್ ಬೇಕಾ, ಮ್ಯಾರೇಜ್ ಬೇಕಾ, ಅಮೌಂಟ್ ಬೇಕಾ, ಮನಿ ರಿಲೇಷನ್ ಬೇಕಾ, ಯಾವ್ದ್ರಲ್ಲಿ ಬೇಕೋ ಆ ಒಂದು ವರ್ಡನ್ನ ಅಲ್ಲಿ ಬರೆದು ನಾವು ಸರ್ಕಲ್ ಒಳಗಡೆ ಬರೆದ್ರೂ ಆ ಎನರ್ಜಿ ನಮ್ಗೆ ಬರುತ್ತೆ ಮಾಸ್ಟರ್ಸ್. ಇದು ಮೊದಲನೇದಾಗಿ. ಇದರಲ್ಲಿ ನಿಮಗೆ ಇದೊಂದಕ್ಕೆ ಅಂತಾನೆ ಇಲ್ಲ, ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ವಸ್ತುವಿಗೆ ಕೇಳ್ಬೇಕು ಅನ್ನೋದಿಲ್ಲ. ಯಾವ್ದನ್ನ ಬೇಕಾದ್ರೂ ಬ್ರಹ್ಮಾಂಡ ನಮ್ಗೆ ಕೊಡೋದಿಕ್ಕೆ ಸಹಾಯ ಮಾಡತ್ತೆ. ನೀವು ಸುಮಾರು ಜನ ನೋಡಿರ್ಬೋದು,
ನಮ್ಗೆ ಒಂದೇ ನಂಬರ್ ಪ್ರತಿ ಸತಿ ಕಾಣುತ್ತೆ ಅಂತಾರೆ, ಅದು ಸಹಿತ ನಮ್ಗೆ ಒಳ್ಳೆ ಸೂಚನೆನೆ ತೋರಿಸ್ತಾ ಇರತ್ತೆ. ಹೀಗೆ ಸುಮಾರು ಇದಾವೆ ಮೇಡಮ್. ಏಕೆಂದ್ರೆ ಇದ್ರ ನೀವು ಉಪಯೋಗಿಸಿ ನೀವು ಅದರಿಂದ ಬೆನಿಫಿಟ್ ತಗೊಂಡ್ಮೇಲೆ ನನ್ಗೆ ಫೀಡ್ಬ್ಯಾಕ್ ಕೊಟ್ರು ಓಕೆ, ತೊಂದ್ರೆ ಇಲ್ಲ. ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿರೋ ಅಂತದನ್ನೇ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಯಾಕೆಂದ್ರೆ ಹೊಸ ಮಾಸ್ಟರ್ಸ್ ಇದಾರೆ ಇಲ್ಲಿ. ಎಲ್ಲರಿಗೂ ಅವಶ್ಯಕವಾಗಿ ಬೇಕಾಗಿರೋದು ಮನಿ, ದುಡ್ಡಿನ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇರುತ್ತೆ. ದುಡ್ಡಿನ ಬ್ಲಾಕೇಜಸ್ ಇರುತ್ತೆ ಪ್ರತಿಯೊಬ್ಬರಿಗೂ. ಯಾವ್ದೋ ಒಂದು ದುಡ್ಡು ನನಗೆ ಮೇಡಮ್ ನಾನು ಕೆಲಸ ಮಾಡಿದೀನಿ, ಕೆಲಸ ಮಾಡಿದ್ರು ನನಗ್ ದುಡ್ಡುಗಳು ಬರ್ತಿಲ್ಲ, ಬ್ಲಾಕ್ ಆಗಿದೆ ಅನ್ನೋದಾದ್ರೆ ಇದು ಕಾಮನ್ ನಂಬರ್. ಇದು ಪ್ರತಿ ಒಂದ್ರಲ್ಲೂ ನಮ್ಗೆ ಸಿಂಬಲ್ಸ್ ಗಳಲ್ಲೂ ಸಿಗತ್ತೆ, ಪ್ರತಿಯೊಂದು ನೀವು ನೋಡಿರ್ತೀರಾ. ಇದು ಅನ್ಎಕ್ಸ್ಪೆಕ್ಟೆಡ್ ಮನಿ, ನಮ್ಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲ್ಲ. ನಾವು ಮಾಡಿದ ಕಷ್ಟಕ್ಕೆ ಮಾಡಿರೋ ಕೆಲ್ಸಕ್ಕೆ ನಮ್ಗೆ ಕರೆಕ್ಟ್ ಆಗಿ ಅಮೌಂಟ್ ಬರ್ತಾ ಇರತ್ತೆ. ಅದನ್ನ ಬೇಕಾದ್ರೆ ನೀವು ಈ ತರ ಕೈ ಮೇಲೆ ಬೇಕಾದ್ರೆ ಬರಿಬಹುದು, ಪೇಪರ್ ಅಲ್ಲಿ ಬರ್ಕೊಳ್ಬಹುದು, ಯಾವ ರೀತಿ ಬೇಕಾದ್ರೂ ಇದನ್ನ ಉಪಯೋಗಿಸ್ಕೋಬಹುದು ಮಾಸ್ಟರ್ಸ್. ಕೆಲವೊಂದು ನಂಬರ್ಗಳು ಹೇಳ್ತೀನಿ, ಅದನ್ನ ನೀವು ಪೇಪರ್ ಅಲ್ಲಿ ಬರ್ದಿಟ್ಕೊಳ್ಳಿ. ನಿಮಗ್ ಬೇಕು ಅಂದಾಗ ನಿಮ್ಮ ಎಡಭಾಗದ ಮೇಲೆ ಬರ್ಕೊಳ್ಳಿ. ನಿಮ್ಮ ಎಡಭಾಗ ಎಲ್ಲಿ ಬೇಕಾದ್ರೂ ಬರ್ಕೊಳ್ಳಿ, ಇದ್ರ ಮೇಲೆ ಮಾತ್ರ ಬರೆಯಕ್ ಹೋಗ್ಬೇಡಿ. ಬರೆದ್ರೆ ತಪ್ಪೇನಿಲ್ಲ, ಕೆಲ್ಸ ಮಾಡುತ್ತೆ. ಬಟ್ ಅವಾಗ ನಾವ್ ಹಿಂಗೆ ಕೈ ತೊಳೆದಾಗ ಹೋಗ್ತಾ ಇರತ್ತೆ, ಹೋದಾಗೆಲ್ಲ ಮತ್ತೆ ಬರೆಯೋದಕ್ ಆಗೋದಿಲ್ಲ. ಹಾಗಾಗಿ ಇಷ್ಟು ಜಾಗ ಬಿಟ್ಬಿಡಿ, ನಮ್ ಕೈ ಒದ್ದೆ ಆಗೋತ್ತಲ್ಲ ಬಿಟ್ಬಿಟ್ಟು ರಿಸ್ಟ್ ಇಂದ ಹಿಂದಕ್ಕೆ ನೀವೆಲ್ಲಿ ಬೇಕಾದ್ರೂ ಬರ್ಕೊಳ್ಬಹುದು ಮಾಸ್ಟರ್ಸ್. ಮೊದಲನೇದಾಗಿ ದುಡ್ಡಿನ ವಿಷಯವಾಗಿ ಹೇಳ್ತಿದ್ದೀನಿ. 520 520, ಇನ್ನೊಂದು 897 ಅದ್ರ ಕೆಳಗಡೆ ಬರ್ಕೊಳ್ಳಿ. ಇನ್ನೊಂದು 741, ಇದು ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನಿಗಳು ಬರೋ ಅಂತದ್ದು. ಇನ್ನೊಂದು 808, ಇದು ಕಾಮನ್ ಆಗಿ ನಾವು ಮನಿಗಾಗಿ ಉಪಯೋಗಿಸೋ ಅಂತದ್ದು. ಇದರಲ್ಲಿ ಒಂದು ಸೀಕ್ರೆಟ್ ಏನು ಅಂತಂದ್ರೆ, ನೀವು ಕೈ ಮೇಲೂ ಬರ್ಕೊಳ್ಬಹುದು, ಇಲ್ಲ ಬೈ ಚಾನ್ಸ್ ನೀವು ಫೋನ್ ಅಲ್ಲಿ ಲಾಕ್ ಇಡ್ತೀರಾ, ಲಾಕ್ ಮಾಡ್ಬೇಕಾದ್ರೆ ಜಸ್ಟ್ 520 741 8 ಇದಿಷ್ಟಿಟ್ಕೊಳ್ಳಿ. ಕಾಮನ್ ನಂಬರು. ನಿಮಗೆ ಅವಶ್ಯಕತೆಗಳು ಬರ್ತಾ ಇರತ್ತೆ, ಅಂದ್ರೆ ಹೊಸ ಕೆಲಸಗಳಿಗೆ ಆಫರ್ಗಳು ಬರ್ತಿರತ್ತೆ. ದುಡ್ಡಿಗಾಗಿ, ಅಂದ್ರೆ ಈಗ ನಾವೇನೋ ಒಂದು ಬಟ್ಟೆ ಹೊಲಿತೀವಿ, ಒಂದು ಬಿಸ್ನೆಸ್ ಮಾಡ್ತೀವಿ, ಅದಕ್ಕೆಲ್ಲ ನಮ್ಗೆ ಅವಕಾಶಗಳು ಚೆನ್ನಾಗಿ ಬರ್ತಾ ಇರತ್ತೆ ಮಾಸ್ಟರ್ಸ್. ಇನ್ನೊಂದು ಕ್ಯಾಶ್ ಫ್ಲೋ ಆಗ್ತಾ ಇರ್ಬೇಕು, ನಾವು ದುಡಿತಾ ಇದೀವಿ, ನಮ್ ಕೈಗೆ ಸರಾಗವಾಗಿ ಬರ್ತಾ ಇರ್ಬೇಕು ಅನ್ನೋದಾದ್ರೆ ಅದಕ್ಕೆ ಬೇರೆ ನಂಬರ್. ಇದು ಕೆಳಗಡೆ ಬರಲ್ಲ, ಫುಲ್ಲು ಒಂದ್ ಲೈನ್ ಅಲ್ಲೇ ಬರುತ್ತೆ. ನಾ ಹೇಳೋ ಕಡೆ ಕಾಮ ಹಾಕೊಳ್ಳಿ ಮಾಸ್ಟರ್ಸ್. 318, 612, 518, 714. ಇಲ್ಲಿ ಕಾಮ ಅಂತ ಬರುತ್ತೆ. ಇದಿಷ್ಟು ಒಂದೇ ಲೈನ್ ಅಲ್ಲಿ ಬರುತ್ತೆ. ಇನ್ನೊಂದ್ಸತಿ ಹೇಳ್ತೀನಿ ಮಾಸ್ಟರ್ಸ್. 318, 612, 518, 714. ಇದು ಮನಿಗಾಗಿ, ಮನಿ ಫ್ಲೋಗಾಗಿ. ಓಕೆ ಮಾಸ್ಟರ್ಸ್. ಇನ್ನೊಂದು ನಮಗೆ ಪ್ರೊಟೆಕ್ಷನ್, ಆಕ್ಸಿಡೆಂಟ್ ಆಗ್ಬಾರ್ದು, ನಾವು ಸೇಫ್ ಆಗಿ ಆಚೆ, ಇವಾಗ ಎಲ್ಲ ಓಡಾಡ್ತಿರೋದೇ ಆಚೆ ಹೋಗಿರ್ತೀವಿ, ಸೇಫ್ ಆಗಿ ಒಳಗಡೆ ಬರ್ಬೇಕು. ಗಾಡಿ ಎಲ್ಲೂ ನಮ್ಗೆ ಆಕ್ಸಿಡೆಂಟ್ ಆಗ್ಲಿ ಏನೂ ಆಗದೆ ಇರ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರೋ ಅಂತ ಪ್ರೊಟೆಕ್ಷನ್ ನಂಬರ್ ಇದು. 11179, 11179. ನಾವೀಗ ಗಾಡಿ ಮೇಲೆ ಕೂತಿರ್ತೀವಿ, ಆಗ ಕೇಳ್ಬೋದು, ಮೇಡಮ್ ಇದು ಗಾಡಿ ಮೇಲೆ ಬರಿಬೇಕಾ, ಇಲ್ಲ ಗಾಡಿ ಮೇಲೆ ಸ್ಟಿಕ್ಕರ್ ಅಂಟಿಸಬಹುದಾ, ಯಾವ ತರ ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಜಸ್ಟ್ ನೀವು ಆ ಗಾಡಿ ಮೇಲೆ ಕೂತ್ಕೊಂಡು ಹ್ಯಾಂಡ್ ಹಿಡಿಯಕ್ಕೂ ಮುಂಚೆ ಹೇಗಿದ್ರು ನಾವ್ ಹಿಂಗ್ ನಮಸ್ಕಾರ ಮಾಡ್ಕೊಳ್ತೀವಿ ಹೋಗೋವಾಗ, ಅದ್ರ ಮೇಲೆ ಜಸ್ಟ್ 11179 ಅಂತ ಬರ್ಕೊಂಡು ನೀವು ಗಾಡಿ ಓಡ್ಸಕ್ ಶುರು ಮಾಡಿದ್ರೆ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರ್ತೀವಿ. ನಾವು ಯಾರಿಗೂ ಡ್ಯಾಶ್ ಹೊಡಿಯಲ್ಲ, ಯಾರು ಬಂದ್ ನಮಗ್ ಡ್ಯಾಶ್ ಹೊಡಿಯಲ್ಲ. ಇದು ಕನ್ಫರ್ಮ್ ಆಗಿದೆ, ಹಾಗಾಗಿ ಇದನ್ನ ಹೇಳ್ತಿದ್ದೀನಿ ಮಾಸ್ಟರ್ಸ್. ನೆಕ್ಸ್ಟ್, ಇವಾಗ ಇದೆಲ್ಲ ಆಯ್ತು, ನಮ್ಗೆ ಬೇಕಾಗಿರೋದು ಒಂದು ನಂಬರ್ ಹೇಳಿ ಕ್ಲೋಸ್ ಮಾಡಿ. ಭಾರತಿ ಮ್ಯಾಮ್,
ಇದು ಒಂದು ನಂಬರ್ ಹೇಳಿ ಕ್ಲೋಸ್ ಮಾಡಿ, ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ಬೋದು. ಓಕೆ ಮೇಡಮ್. ಇನ್ನೊಂದು ಸೊಳ್ಳೆಗೆ ಹೇಳ್ಬಿಡ್ತೀನಿ. ಓಕೆ. ಯಾಕೆಂದ್ರೆ ಸೊಳ್ಳೆಗೆ ಎಲ್ರು ಕೇಳ್ತಿದಾರೆ, ಧ್ಯಾನ ಮಾಡ್ಬೇಕಾದ್ರೆ ನಾವು ರಾತ್ರಿ ಹೊತ್ತು ಧ್ಯಾನ ಮಾಡ್ಬೇಕಾದ್ರುನು ನಮಗ್ ಸೊಳ್ಳೆ ಕಚ್ತಿತ್ತು ಅಂತ ಹೇಳಿದ್ರು. ಹಾಗಾಗಿ ಈ ನಂಬರ್ ಕೊಟ್ಟು ನಾ ಎಂಡ್ ಮಾಡ್ತಿದ್ದೀನಿ ಮಾಸ್ಟರ್ಸ್. ಸೊಳ್ಳೆ ನೀವು ಧ್ಯಾನ ಮಾಡೋಕ್ ಮುಂಚೆ ಜಸ್ಟ್ 44.4HZ, ಹೆಚ್ ಕ್ಯಾಪಿಟಲ್ ಅಲ್ಲಿ ಇರ್ಲಿ, HZ ಅಂತ ನೀವು ಬರ್ಕೊಂಡ್ರೆ ನಿಮ್ಗೆ ಯಾವುದೇ ತರ ಸೊಳ್ಳೆನು ನಿಮ್ಮ ಹತ್ರ ಬಂದು ತೊಂದ್ರೆ ಕೊಡೋದಿಲ್ಲ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಇಷ್ಟೊತ್ತು ಕೇಳಿರೋ ಎಲ್ಲ ನನ್ನ ಝೂಮ್ ನಲ್ಲಿರೋ ಎಲ್ಲ ನನ್ನ ಮಾಸ್ಟರ್ಸ್ಗೂ, ಹಾಗೆ ಯೂಟ್ಯೂಬ್ ನಲ್ಲಿ ನೋಡುವಂತ ಎಲ್ಲ ನನ್ನ ವೀಕ್ಷಕರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ರೇವತಿ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್.